ನೋಡಿ, ನಾವು ಸುಬ್ರಹ್ಮಣ್ಯದಿಂದ ಹೊರಟು ಬಿಸ್ಲೆಘಾಟ್ ದಾಟಿ ಸೋಮಾರ್ಪೇಟೆ ಮೇಲೆ ಕುಶಾಲನಗರ, ಈಗ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗಿನ ಮುಂಚೆ ಚಿಕ್ಲಿ ಹೊಳೆ ಅಂತ ಒಂದು ಸಿಗುತ್ತೆ ಸ್ಪಾಟ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಪಾಟ್. ಅದರಲ್ಲಿ ಈವ್ನಿಂಗ್ ಬಂತಂದರೆ ಅಮೇಝಿಂಗ್, ತುಂಬ ಚೆನ್ನಾಗಿರುತ್ತೆ. ಈ ಚಿಕ್ಲಿ ಹೊಳೆ ಅಥವಾ ನಾವು ಇವಾಗ ಪ್ರೆಸೆಂಟ್ ಇದ್ದೀವಿ. ಇದಕ್ಕೆ ಒಂದು ವ್ಯೂ ತೋರಿಸ್ತೀನಿ ನಿಮ್ಗೆ, ನೋಡಿ. ಜಾದು ಮಾಡಿದಂತೆ ಪಿಸು ಮಾತು ಹಾಡಿದಂತೆ ಒಂದೇ ಚಿಟಿಕೆಯಲ್ಲಿ ಈಗ ಎಲ್ಲ ಸುಂದರ, ಕನಸೊಂದು ಬಂದಿದೆ ಹತ್ತಿರ ಹತ್ತಿರ, ನನಗಂತೂ ಬೇಡ ಎಚ್ಚರ ಎಚ್ಚರ. ತಾನೇ ನಾವು ದುಬಾರಿಗೆ ರೀಚ್ ಆದ್ವಿ. ಇಲ್ಲಿ ಫುಲ್ಲು ಇಲ್ಲೂ ಟೂ ಹಾಟು, ಟೆಂಪ್ರೇಚರ್ ಸಖತ್ತಾಗಿ ಹೊಡಿತಾ ಇದೆ. ಈಗ 4:30 ಮತ್ತೆ ರಿಓಪನ್ ಆಗುತ್ತೆ ಕ್ಯಾಂಪು, ಎಲಿಫೆಂಟ್ ಕ್ಯಾಂಪು. ಇಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಇದೆ. ಪರ್ ಹೆಡ್ 300. ಇನ್ ಕೇಸ್ ಬಸ್ಸಲ್ಲಿ ಅಥವಾ TTSಲ್ಲಿ ಒಂದು ಟೀಮ್ ಬಂದರೆ ಅವರಿಗೆ ಇಷ್ಟೊಂದು ಡಿಸ್ಕೌಂಟ್ ಕೂಡ ಇದೆ. ಹಾರ್ಸ್ ರೈಡಿಂಗು ಎಲ್ಲನೂ ಇದೆ. ಬಟ್ ಏನಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಇರೋದ್ರಿಂದ ಒಂದು 4:30 4:45 ಈವ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ, ಎಲ್ಲ ಕೂಲಾಗಿ. ಲೆಟ್ಸ್ ಸಿ ನೆಕ್ಸ್ಟ್ ಇದೆ ಕ್ಯಾಂಪ್ ಹೋಗ್ತೀವಿ. ನಾನು ನದಿ ದಾಟ್ಬೇಕು, ನೀರು ಕಡಿಮೆ ಇದೆ, ನದಿ ದಾಟ್ಕೊಂಡು ಹೋಗಬೇಕು. ಸೊ ಹೋಗುವಾಗ ಮತ್ತೆ ನಾನು ನಿಮ್ಮನ್ನ ಕ್ಯಾಚ್ ಮಾಡ್ತೀನಿ. ಗಾಯ್ಸ್ ನೋಡಿ, ಈಗ 4 o'clock ಸ್ಟಾರ್ಟ್ ಆಗಿದೆ. ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಪಯಣ ಹೆಂಗಿದೆ ಅಂತ ಒಂದ್ಸಲಿ ನೋಡಿ. ಎಲ್ಲ ನೀರಲ್ಲಿ ನಡ್ಕೊಂಡ್ಬಿಡ್ತಾರೆ. ಇವಾಗ ನೀರು ಸ್ವಲ್ಪ ಇದೆ, ಇನ್ನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಆಗ್ತಾ ಇನ್ನೂ ನೀರು ಫುಲ್ಲು ಕಡಿಮೆ ಆಗಿಬಿಡುತ್ತೆ. ನೋಡಿ ಲೊಕೇಶನ್ ಹೇಗಿದೆ. ಇವಾಗ ಆ ದಡಕ್ಕೆ ಹೋಗ್ಬೇಕು. ನಮ್ಮ ಚಿರು ನೋಡಿ ಇಲ್ಲೇ ಇದ್ದಾನೆ. ಆಶಾ, ಹಾಯ್ ಮಾಡಾಶ. ಸೊ ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್. ಆ ಕಡೆ ಎಲ್ಲ ಫುಲ್ಲು ಡೀಪ್ ಇದೆ. ಇವ್ರು ನಮ್ಮ ನ್ಯೂ ಫ್ರೆಂಡ್. ಬೇಬಿ ಹಾಯ್ ಮಾಡು, ಬೇಬಿ ಹಾಯ್ ಮಾಡು. ಹಲೋ ಮಾಡು, ಓಕೆ. ಇಲ್ಲಿ ಹಾಯ್ ಮಾಡು. ಎಲ್ಲಿ ಬಂದಿರಿ? ಬ್ಯಾಂಗ್ಳೂರಿಂದ. ಹಾಂ, ನೋಡಿ ಹೇಗಿದೆ ಅಂತ. ಇಲ್ಲಿಂದ ಅಲ್ಲಿ ಹೋಗಿ ಆ ಕಡೆ ದಡಕ್ಕೆ ಹೋದ್ರೆ ಅಲ್ಲಿಂದ ಟಿಕೆಟ್ ತೊಗೊಳ್ಬೇಕು. ಸೊ ಟಿಕೆಟ್ ತೊಗೊಂಡು ನಾವು ಎಂಟ್ರಿ ಆಗಬೇಕು. ಸುಮಾರು ಎಲಿಫೆಂಟ್ಸ್ ಇದೆ. ನಾವು ಕೆಲವೊಂದು ಎಲಿಫೆಂಟ್ಸ್ ಎಲ್ಲ ನಮ್ಗೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅಂದರೆ ಅವ್ರು ಹಿಡ್ದಾದಾಗಿಂದ ಇವತ್ತವರೆಗೂ ಅದರಲ್ಲಿ ಕರಡಿ ಆಗಿರ್ಬೋದು, ಅದಕ್ಕೆ ಒಬ್ಬೊಬ್ಬರು ವಾಹನ ಅಂತ ಹೆಸರಿಟ್ಟಿದ್ದಾರೆ. ಸೀಗೆ ಗುಡ್ಡ ಇರ್ಬೋದು, ಅದಕ್ಕೆ ರಾಜನ್ ಅಂತ ಹೆಸರಿಟ್ಟಿದ್ದಾರೆ. ಸುಮಾರು ಎಲಿಫೆಂಟ್ಸ್ ಇದ್ದಾವೆ. ಅಭಿಮನ್ಯು, ಭೀಮಾ ಎಲ್ಲ ಮತ್ತಿಗೋಡು ಕ್ಯಾಂಪಲ್ಲಿದ್ದಾವೆ. ಇಲ್ಲಿಲ್ಲ. ಅಲ್ಲಿ ಅಭಿಮನ್ಯು, ಭೀಮಾ, ಆಮೇಲೆ ಇನ್ನೊಂದು ಯಾವುದಪ್ಪ, ಶ್ರೀಕಂಠ ಆನೆ, ಆಮೇಲೆ ಏಕಲವ್ಯ. ಈಗ ಥರ ರೀಸೆಂಟಾಗಿ ಬಳ್ಳೆಗೆ ಶಿಫ್ಟ್ ಮಾಡಿದ್ದಾರೆ. ಮಹೇಂದ್ರ ಎಲ್ಲ ಬಳ್ಳೆಲಿರೋದು, ಲಕ್ಷ್ಮೀ ಮಹೇಂದ್ರ ಎಲ್ಲ. ಸೊ ಇಲ್ಲಿ ನಾವು ಮೇಯ್ನ್ ಇವಾಗ ನಾವು ಕರಡಿ ಬಬ್ರುವಾಹನ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಅದು ಒಳ್ಳೆ ಟಸ್ಕರ್ ಎಲಿಫೆಂಟ್, ತುಂಬ ಕಾಟ ಕೊಡ್ತೋದು. ಅದನ್ನು ಹಿಡಿದ್ರು ಸಕಲೇಶ್ಪುರ ಬೇಲೂರು ಭಾಗದಲ್ಲಿ. ಸೊ ಅದನ್ನ ನೋಡೋಕ್ಕೆ ಅಂತ ನಾವು ಇವತ್ತು ಬಂದ್ವಿ ಇಲ್ಲಿಗೆ. ನೋಡಿ ಸೀನ್ ಹೇಗಿದೆ, ಬ್ಯೂಟಿಫುಲ್. ಒಳ್ಳೆ ಎಕ್ಸ್ಪೀರಿಯೆನ್ಸು, ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಕರ್ಕೊಂಡು ಬನ್ನಿ. ನೆಕ್ಸ್ಟ್ ನಿಮಗೆ ಅಲ್ಲಿ ಹೋಗಿದ ತಕ್ಷಣ ನಾನು ನಿಮಗೆ ಕೆಲವೊಂದು ಎಲಿಫೆಂಟ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಕೆಲವು ಮಾವುತರು ನಮ್ಗೆ ಪರಿಚಯ. ಸೊ ಅವರು ಇನ್ನೊಂದು ಕ್ಯಾಂಪಲ್ಲಿ ಇದ್ದಾರೆ. ಆಮೇಲೆ ಕೆಲವರೆಲ್ಲ ಅರುಣಾಚಲ್ ಪ್ರದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಕೆಲವೊಂದು ಎಲಿಫೆಂಟ್ ಕ್ಯಾಪ್ಚರಿಂಗ್ಗೆ. ಚೆನ್ನಾಗಿದೆ ನೋಡಿ ವ್ಯೂ ಇದು. ನಾವಿದು 3rd ಟೈಮ್ ಬರ್ತಿರೋದಲ್ವಾ ಆಶಾ? ನಮ್ಮ ಆಶಾ ನೋಡಿ ಹೇಗಿದ್ದಾಳೆ. ಬಿಸಿಲು ಫುಲ್ ಕವರ್ ಅಪ್ ಆಗಿಬಿಟ್ಟಿದ್ದಾಳೆ. ಟ್ಯಾನ್ ಆಗಿಬಿಡ್ತೀನಿ ಅಂತ. ಹೌದು 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 ಹೌದು. ಓಕೆ ಗೈಸ್, ಅಲ್ಲಿ ರೀಚ್ ಆದಮೇಲೆ ನಾನು ನಿಮ್ಮನ್ನು ಕ್ಯಾಚ್ ಮಾಡ್ತೀನಿ.
ಕ್ರಾಲ್ ಅಂತ ಕರೀತಾರೆ. ಅಂದರೆ ಕಾಡಲ್ಲಿ ಹಿಡ್ದಿದ್ದಂಥ ಆನೆನ ಇದರಲ್ಲಿ ಹಾಕಿ ಪಳಗಿಸೋವಂಥ ಜಾಗ ನೋಡಿ. ಆಲ್ರೆಡಿ ರೀಸೆಂಟಾಗಿ ಹಿಡಿದಿದ್ದ ಆನೆ ಈ ಕ್ರಾಲಲ್ಲಿ ಬಂದಿದೆ ನೋಡಿ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಇದೆ ನೋಡಿ, ಒಳಗಡೆ ಇದೆ ನೋಡಿ. ಭಾಳ ಕೇರ್ಫುಲ್ಲಾಗಿ ಪಳಗಿಸ್ತಾರೆ ಇದನ್ನು ನೋಡಿ. ನೋಡಿ ನೀರು ಹಿಡಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿಗೆ ನೋಡಿ. ಇದು ಅಷ್ಟೇ, ಇದು ಅಷ್ಟೇ, ಇದು ಅಷ್ಟೇ ರೀಸೆಂಟಾಗಿ ಹಿಡಿದಂಥ ಆನೆಗಳು ಈ ಮೂರೂ. ಅವಲ್ಲಿ ಸ್ವಲ್ಪ ಪಳಗಿದ್ದಾವೆ. ಇದು ರೀಸೆಂಟಾಗಿ ಹಿಡಿದಿದ್ದಾನೆ. ಇದು ಮಗ್ನ ಆನೆ ಅಂತ, ಅಂದರೆ ದಂತ ಇಲ್ದಿರೋವಂಥ ಗಂಡಾನೆ. ಇವು ಭಾಳ ಡೇಂಜರು, ಸಖತ್ ಪವರ್ಫುಲ್ಲು. ಅಲ್ಲೊಂದು ಆನೆ ಇದೆ ನೋಡಿ, ಅದು ತುಂಬ ದೊಡ್ಡದು. ಅದು ರೀಸೆಂಟಾಗಿ ಮಡಿಕೇರಿ ಭಾಗದಲ್ಲಿ ಹಿಡ್ದಂಥ ಆನೆ ಅದು. ಅದು ದೊಡ್ಡ ಆನೆ ಅದು. ಅದನ್ನು ಧನಂಜಯ, ಈಶ್ವರ, ಭೀಮ ಇಂಥ ಆನೆಗಳನ್ನ ಉಪಯೋಗಿಸಿ ಅದನ್ನು ಸೆರೆ ಹಿಡಿದಂಥ ಆನೆ. ಇದು ತುಂಬ ದೊಡ್ಡದಿತ್ತು ನೋಡಿ, ತುಂಬ ದೊಡ್ಡದು ಆನೆ ಇದು, ಸಖತ್ತಾಗಿತ್ತು. ನಿಮಗೆ ಸ್ಪೆಷಲ್ಲಾಗಿ ಕರಡಿ ಅಂದರೆ ಬುಬ್ರುವಾಹನ ಆನೆ ತೋರಿಸ್ತೀನಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ. ಇದು ಕ್ರಾಲ್ ಪ್ಲೇಸು ಗೈಸ್ ನೋಡಿ. ಇದು ಇವಾಗ ಬೇಲೂರಿಗೆ ಕ್ಯಾಪ್ಚರಿಂಗ್ ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಆನೆಗೆ ಏನೇನು ಎತ್ತಿಡಬೇಕು ಏನು ಅದೆಲ್ಲ ನೋಡಿ. ಅದಕ್ಕೆ ತಿನ್ನೋಕೆ ಸೌದೆ ನೋಡಿ ಹಿಂಗೆ ನೋಡಿ. ಅದ್ರ ಮೇಲೆ ಹಾಸಿಗೆ ಎತ್ತಾಕ್ತಾ ಇದ್ದಾರೆ ಕುತ್ಕೊಳ್ಳೋಕೆ ಅಂತ ಇವ್ರಿಗೆ. ಇದು ಬೇಲೂರಿಗೆ ಹೋಗ್ತಾವೆ ಇವಾಗ ಕ್ಯಾಪ್ಚರಿಂಗ್ಗೆ ನೋಡಿ. ಅದಕ್ಕೆ ತಿನ್ನೋಕ್ಕೆ ಅಂತಲೇ ಇದು ಸೌದೆ ನೋಡಿ. ಇದನ್ನು ಹಿಂಗೆ ಎಷ್ಟು ಗಟ್ಟಿ ಇದೆ, ಇದ್ರೆ ಹೆಂಗೆ ತಿನ್ಬೋದು ಆನೆಗಳು. ದವಡೆ ಅಲ್ಲಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಗೆ ಸ್ಪೆಷಲಾಗಿ ಇನ್ನೊಂದು ಸುಗ್ರೀವ ಇದನಲ್ಲಿ, ಸುಗ್ರೀವ ಅಂತ ತೋರಿಸ್ತೀನಿ ಬನ್ನಿ. ಇವನು ಸುಗ್ರೀವ, ಇವನು ಸ್ವಲ್ಪ ಮದ ಇದೆ, ಅದಕ್ಕೆ ಸ್ವಲ್ಪ ದೂರ ಇದು ಮಾಡ್ತಿದ್ದಾರೆ. ಇದು ಸಖತ್ ದೊಡ್ಡ ಆನೆ ನಮ್ಮ ಕ್ಯಾಂಪಲ್ಲಿ. ಪ್ರೆಸೆಂಟ್ ಅಭಿಮನ್ಯು, ಪ್ರಶಾಂತ ಬಿಟ್ಟರೆ ನೆಕ್ಸ್ಟ್ ಸುಗ್ರೀವಾನೆ. ದೊಡ್ಡ ದೊಡ್ಡ ಆನೆಗಳಿಗೆ ಕ್ಯಾಪ್ಚರಿಂಗ್ ಮಾಡೋವಂಥಕ್ಕೆ ಉಪಯೋಗಿಸೋಂಥದ್ದು ಇದು ಸುಗ್ರೀವ. ಈ ಸಲ ಲಾಸ್ಟ್ ಟೈಮ್ ದಸರಾ ಆದಾಗ ಅತಿ ಹೆಚ್ಚು ವೆಯ್ಟ್ ಸುಗ್ರೀವನೇ ಇದ್ದಿದ್ದು. ಸುಗ್ರೀವ ಫಸ್ಟ್, ಸೆಕೆಂಡ್ ಬ್ಯಾಚ್ ಸುಗ್ರೀವ. ಹಾಂ, ಚೆನ್ನಾಗಿದೆ ನೋಡಿ. ನೋಡಿ ಎತ್ಕೊಂಡು ಹೋಗ್ತಾ ಫುಲ್ಲು ಧನಂಜಯ. ಗೈಸ್ ನೋಡಿ, ಬುಬ್ರುವಾಹನ ಕರಡಿ ಅಲಿಯಾಸ್ ಹೆಂಗಿದ್ದ ನೋಡಿ ಇವಾಗ ಬುಬ್ರುವಾಹನ. ಒಳ್ಳೆ ಟಸ್ಕರ್, ಒಳ್ಳೆ ಹೆಸರು ಮಾಡಿದಂಥ ಆನೆ. ನಾವು ಜಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ ಲೈವಲ್ಲಿ ನೋಡ್ತಾ ಇದ್ವಿ. ಅವಾಗ ಹೆಂಗಿದ್ದ ನೋಡಿದ್ರೆ ಭಯ ಆಗ್ತಾ ಇತ್ತು. ಈಗ ಸ್ವಲ್ಪ ಹಿಡ್ದಿದ್ದಾನೆ, ಬಟ್ ಇನ್ನೂ ಒಂದು ವರ್ಷ ಆಗುತ್ತೆ ಪಿಕಪ್ ಆಗೋಕ್ಕೆ. ಚೆನ್ನಾಗಿದ್ದಾನೆ ನೋಡಿ ನೋಡಿ. ಬುಬ್ರುವಾಹನ ಅವ್ರು ಮಾವುತಾ ಇದ್ರು. ಹೌದಾ? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಹಾಂ, ಅನಿಲ್ ಅಂತ. ಓಕೆ, ಅನಿಲ್ ಅಂತ, ಕಾವಾಡಿ. ಬುಬ್ರುವಾಹನ ನೋಡಿ. ನಾವು ಬರೀ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಲೈವಲ್ಲಿ ನೋಡ್ತಾ ಇದ್ದೀವಿ. ಖುಷಿ ಆಗುತ್ತೆ ಅವನ ನೋಡಿದ್ರೆ. ಅವನು ಒಳ್ಳೆ ಫ್ಯಾನ್ ಬೇಸ್ ಇದೆ, ಒಳ್ಳೆ ಮೈಕಟ್ಟು. ಈಗ ಸ್ವಲ್ಪ ಸಣ್ಣ ಆಗಿದ್ದಾನೆ, ಇನ್ನು ಪಿಕಪ್ ಆಗಬೇಕು. ಚೆನ್ನಾಗಿದ್ದಾನೆ ಮತ್ತು ಬುಬ್ರುವಾಹನ ಅಲಿಯಾಸ್ ಕರಡಿ. ಫೈನಲ್ ಆಗಿ ನಮ್ಮದು ದುಬಾರೆ ವಿಸಿಟಿಂಗ್ ಮುಗಿತಾ ಇದೆ. ಟೈಮಿಂಗ್ಸ್ ಆಯಿತು, ಎಲ್ಲರೂ ಓಡ್ತಾ ಇದ್ದಾರೆ. ಇಷ್ಟೊತ್ತು ನಾವು ತುಂಬ ಆನೆಗಳನ್ನ ನಾವು ನೋಡಿದ್ವಿ. ಕರಡಿ, ಸೀಗೆ, ಭೀಷ್ಮ, ಮೌಂಟೇನು, ಆಮೇಲೆ ಸಾಗರು, ಮಾರ್ತಾಂಡ, ಈ ಥರ ಸುಮಾರು ಆನೆಗಳನ್ನ ನೋಡಿದ್ವಿ. ಪ್ರಶಾಂತ್ಗೆ ಮದ ಬಂದಿದೆ, ಹಾಗಾಗಿ ಅವನ್ನ ಕರ್ಕೊಂಡ್ಬಂದಿಲ್ಲ. ಇನ್ನು ಕೆಲವೊಂದು ಆನೆಗಳೆಲ್ಲ ಇವತ್ತು ಬೇಲೂರು ಎಲಿಫೆಂಟ್ ಕ್ಯಾಪ್ಚರಿಂಗ್ಗೆ ಹೋದ್ವು. ಸೊ ಈಗ ಟೈಮ್ ಮುಗಿತು, ನಾವು ರಿಟರ್ನ್ ಆಗ್ತಾ ಇದ್ದೀವಿ. ಈವ್ನಿಂಗು ಸೇನ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ನೀರು ಈ ಸಲ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಬೇಸಿಗೆಯಲ್ಲಿ ಯೂಶ್ವಲ್ ಆಗಿ ಇಷ್ಟೊಂದು ನೀರಿರಲ್ಲ, ತುಂಬ ಕಡಿಮೆ ಆಗ್ಬಿಡುತ್ತೆ ಹೋಗ್ತಾ ಹೋಗ್ತಾ. ಎಷ್ಟು ಚೆನ್ನಾಗಿದೆ. ಸಾಧ್ಯ ಆದರೆ ಈ ನೀರು ಕಡಿಮೆ ಆಗೋಷ್ಟು ಒಂದ್ಸಲಿ ಬಂದು. ಆಶಾ, ಹಾಯ್ ಮಾಡು ಆಶಾ. ನನ್ನ ವೈಫು, ನನ್ನ ಮಗಂಗೆ ಸರ್ಪ್ರೈಸ್ ವಿಸಿಟ್ ಇದು.
ನಾವು ಸುಬ್ರಹ್ಮಣ್ಯ ಬಿಸಿಲಿಗೆ ಘಾಟ್ ಮೇಲೆ ಹಿಂಗೆ ಕರ್ಕೊಂಬಂದ್ಬಿಟ್ಟೆ ದುಬಾರಾಗೆ ನೋಡಲಿ ಅಂದ್ಬಿಟ್ಟು ಅಂತ. ತುಂಬ ಖುಷಿ ಆಯಿತು ಗೈಸ್. ಸೊ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ನಮ್ಮ ಸೈಕ್ಲಿಸ್ಟ್ ಕಿರಣ ಯಾವತ್ತೂ ಸಪೋರ್ಟ್ ಮಾಡಿ. ನಾವು ಕನ್ನಡಿಗರಾಗಿ ಕನ್ನಡಿಗರಿಗೆ ನಾವು ಹೆಚ್ಚು ಸಪೋರ್ಟ್ ಮಾಡಬೇಕು. ಸೊ ಹಾಗಾಗಿ ನನ್ನ ಮಗನೊಂದು ಮೆಸೇಜ್ ಸ್ಮಾಲ್, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು. ಬಾಯ್. ಟೇಕ್ ಕೇರ್. ಯಾರು ನಂಗೆ ಕೇಳಿದರು ದಾರಿನ ನಾನೇ ಕಳೆದು ಹೋಗಿರುವೆ ಅಂದೇನ ಎಡವಿದ ಕಲ್ಲಿನ ಅವಳನೆ ಕಾಣುವೇನಾ